ಸರೋಜದೇವಿ ಅಂತಿಮ ದರ್ಶನವನ್ನು ಪಡಿತಾ ಇದ್ದಾರೆ ಈಗ ಗಣ್ಯರು. ಶಿವರಾಜ್ ಕುಮಾರ್, ರಾಘವೇಂದ್ರ ರಾಜ್ಕುಮಾರ್, ಜಗ್ಗೇಶ್, ಉಪೇಂದ್ರ, ಪ್ರಿಯಾಂಕಾ ಉಪೇಂದ್ರ, ರಾಕ್ಲೈನ್ ವೆಂಕಟೇಶ್ ಇವರೆಲ್ಲರೂ ಕೂಡ ಮಲ್ಲೇಶ್ವರಂ ನಿವಾಸಕ್ಕೆ ತೆರಳಿ ಅಂತಿಮ ದರ್ಶನವನ್ನು ಪಡೆದಿದ್ದಾರೆ. ಇವರ ಜೊತೆಗೆ ರಾಜಕೀಯ ಮುಖಂಡರು ರಣದೀಪ್ ಸಿಂಗ್ ಸುರ್ಜೇವಾಲಾ, ವೀರಪ್ಪ ಮೊಯ್ಲಿ, ಜನಾರ್ದನ್ ರೆಡ್ಡಿ, ಆರ್ ಅಶೋಕ್ ಇವರೆಲ್ಲರೂ ಕೂಡ ಅಂತಿಮ ನಮನವನ್ನು ಸಲ್ಲಿಸಿದ್ರು. ಮಾಲಾಶ್ರೀ ಅವರು ಕೂಡ ಇವತ್ತು ಹೋಗಿದ್ರು. ಮಾಲಾಶ್ರೀ ಅವರು ಕೂಡ ಅಂತಿಮ ದರ್ಶನವನ್ನು ಪಡೆದು ಅಗಲಿದ ಹಿರಿಯ ನಟಿಗೆ ಅಂತಿಮ ವಿದಾಯವನ್ನು ಹೇಳಿದ್ದಾರೆ. ಸಾಕಷ್ಟು ಜನ ನಟ ನಟಿಯರು, ಗಣ್ಯರು ಎಲ್ಲರೂ ಕೂಡ ಇವತ್ತು ಬಿ ಸರೋಜಾದೇವಿಯವರ ನಿಧನಕ್ಕೆ ಕಂಬನಿ ಮಿಡಿದಿದ್ದಾರೆ. ನಮ್ಮ ಪ್ರತಿನಿಧಿ ಜೊತೆಗೆ ರಾಘವೇಂದ್ರ ಅವರು ಮಾತನಾಡಿದ್ದಾರೆ, ರಾಘವೇಂದ್ರ ರಾಜ್ಕುಮಾರ್ ಅವರು, ರಾಘಣ್ಣ ಮಾತನಾಡಿದ್ದಾರೆ. ಮಂಗಳಾ ಅವ್ರ ಜೊತೆಗೆ ಬನ್ನಿ ನೋಡೋಣ. ರಾಘಣ್ಣ ಈಗ ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ರಾಘಣ್ಣ, ಸರೋಜಮ್ಮ ಇನ್ನು ನೆನಪು ಮಾತ್ರ. ಸೊ ಅವರ ನೆನಪನ್ನ ಹಂಚ್ಕೊಳ್ಳೋದಾದ್ರೆ ನಮ್ಮ ಜೊತೆ ನಮ್ಮ ಕುಟುಂಬಕ್ಕೆ ತುಂಬ ಆತ್ಮೀಯರವರು. ಮದ್ರಾಸ್ ಇದ್ದಾಗಲಿಂದ ನಮ್ಮ ಮನೆಗೆ ಬರೋದು ಹೋಗೋದು ಜಾಸ್ತಿ ಮಾಡ್ತಾಯಿದ್ರು. ನಮ್ಮ ಸಿನಿಮಾಗಳಲ್ಲಿ ಅಂದರೆ ನಮ್ಮ ಪ್ರೊಡಕ್ಷನ್ಲಿ ಜಾಸ್ತಿ ಮಾಡಿದ್ದಾರೆ ಅವರು. ಯಾರಿವನು ಆಗ್ಬೋದು, ಶ್ರೀನಿವಾಸ್ ಕಲ್ಯಾಣ ಆಗ್ಬೋದು, ತುಂಬ ಸಿನಿಮಾ ಮಾಡಿದ್ದಾರೆ. ಬಬ್ರುವಾನ ಮಾಡಿದ್ದಾರೆ. ಇತ್ತೀಚೆಗೆ ಅಪ್ಪು ಜೊತೆ ಕೊನೆಯದಾಗ ನಟಸರೊಬ್ಬಮ್ಮ ಮಾಡಿಬಿಟ್ಟು ಹೋಗಿದ್ದಾರೆ. ಭಾಗ್ಯವಂತರಂತೂ ಮರೆಯೋಕ್ಕಾಗದೇ ಸಿನಿಮಾ ಅಪ್ಪಾಜಿ ಅವ್ರದ್ದು. ಇವತ್ತಿಗೂ ಆ ಸಾಂಗ್ ಅಷ್ಟೇ ಫೇಮಸ್ ಇದೆ, ನನ್ನ ನಿನ್ನ ಹೃದಯ. ಅವರು ಅಪ್ಪಾಜಿ ಅಮ್ಮ ಹೋದ್ಮೇಲಂತೂ ಮನೆಗೆ ಬರೋರು, ಯಾವಾಗಲೂ ಬಂದು ನಮ್ಮನ್ನೆಲ್ಲ ವಿಚಾರಿಸೋರು. ಹೆಂಗಿದ್ದೀರಾ, ಏನು ಮಾಡ್ತಿದ್ದೀರಾ, ಏನು ಮಾಡ್ಕೊಂಡಿದ್ದೀರಾ ಅಂತೆಲ್ಲ ಕೇಳೋರು. ಒಂದು ಮನೆಯವ್ರ ಥರನೇ ಬಂದು ಹೋಗೋರು. ರಾಘಣ್ಣ, ಅಪ್ಪು ಅವರಂದ್ರೆ ಸ್ವಂತ ಮಗುನ ಥರ ಟ್ರೀಟ್ ಮಾಡ್ತಾ ಇದ್ರು, ಅಮ್ಮನ ವಾತ್ಸಲ್ಯವನ್ನು ತೋರಿಸ್ತಾ ಇದ್ರು. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಯಾರಿವನು ಅದರಲ್ಲಿ ಕಣ್ಣಿಗೆ ಕಾಣುವ ದೇವರು ಅಂದರೆ ಅಮ್ಮನು ತಾನೆ ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ಅಮ್ಮ ಆಗಿದ್ರು. ಆ ಸಿನಿಮಾ ಅದಕ್ಕೆ ಅವ್ರನ್ನೇ ಹಾಕಿದ್ದು, ಅಮ್ಮನ ಥರನೇ ಕಾಣ್ತಾರೆ ಅಂತ ಅವ್ರನ್ನೇ ಹಾಕಿದ್ದು. ಅಪ್ಪಾಜಿ ಅವ್ರನ್ನೇ ಆಯ್ಕೆ ಮಾಡಿದ್ದು. ತುಂಬ ಒಳ್ಳೆ ಸಿನಿಮಾ. ರಾಘಣ್ಣ, ಬಬ್ರು ವಾಹನ ಮತ್ತೆ ಭಾಗ್ಯವಂತರು ಸಿನಿಮಾ ಅವರಿಬ್ರು ಜೋಡಿ ತುಂಬಾ ಸೂಪರ್ ಡೂಪರ್ ಹಿಟ್ಟು. ಮತ್ತೆ ಎಲ್ಲಾ ಭಾಷೆಗಳಲ್ಲೂ ನಟಿಸಿದ್ರು ಕೂಡ ಅವ್ರಿಗೆ ಕನ್ನಡದ ಮೇಲೆ ತುಂಬಾನೇ ಅಭಿಮಾನ ಇತ್ತು. ಹೌದಮ್ಮ, ಅದು ಮಾತ್ರ ಇತ್ತು. ಎಷ್ಟೇ ಬಿಸಿ ಇದ್ರು ಕನ್ನಡಕ್ಕೆ ಮಾತ್ರ ಕೊಟ್ಟು ಆ್ಯಕ್ಟ್ ಮಾಡೋರು. ನಮ್ಮ ತಂದೆ ಜೊತೆ ತುಂಬ ಸಿನಿಮಾ ಮಾಡಿದ್ದಾರೆ ಅವರು. ಮರೆಯೋಕ್ಕಾಗದೇ ಜೋಡಿ ಒಂದು. ಆಕಾಶದ ಬೀಳಲಿ ಮೇಲೆ ಯಾರು ಮರೆಯೋಕ್ಕಾಗುತ್ತೆ. ಸೊ ನೋಡಿದ್ರಲ್ಲ, ಇದಿಷ್ಟು ರಾಘಣ್ಣ ಅವರ ಮಾತು. ವಿಷ್ಣು ಜೊತೆ ಮಂಗಳರಾಜ್ ಗೋಪಾಲ್, ಟಿವಿ ನೈನ್ ಬೆಂಗಳೂರು. ಸೊ ಇದು ರಾಘಣ್ಣ ಅವರ ಮಾತುಗಳು. ರಾಘಣ್ಣ ಅವರು ಹಾಗೆ ರಾಜ್ಕುಮಾರ್ ಅವರ ಕುಟುಂಬಕ್ಕೆ ತುಂಬಾ ಆತ್ಮೀಯರಾಗಿದ್ದಂತಹ ಬಿ ಸರೋಜಾದೇವಿಯವರು ಹಾಗೆ ಶಿವಣ್ಣ ಕೂಡ ಮಾತನಾಡಿದ್ದಾರೆ ಈ ಸಂದರ್ಭದಲ್ಲಿ. ಬನ್ನಿ ನೋಡೋಣ. ಶಿವಣ್ಣ, ನಿಮ್ಮ ಫ್ಯಾಮಿಲಿಗೆ ಸರೋಜಾದೇವಿ ಅವರು ತುಂಬಾನೇ ಆತ್ಮೀಯರು. ಸೊ ಅವರನ್ನು ಕಳೆದುಕೊಂಡಿರೋ ದುಃಖ ಖಂಡಿತ ನಮಗೆ ನಮ್ಮ ಇನ್ನೊಂದು ತಾಯಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕಂದರೆ ಅವ್ರು ನಮ್ಮ ಮಕ್ಕಳ ಥರ ನೋಡ್ತಾ ಬಂದರು. ನಾವು ಹುಡ್ದಾಗಿಂದ ಆ ಸಂಭ್ರಮದಲ್ಲಿ ಅವರು ಇದ್ದರು. ಇದ್ದರೆ ಭಾಳ ಸಂತೋಷ ಪಟ್ಟಿದ್ರು. ಅವಾಗ ಎಲ್ಲ ಸ್ಟೇಜಸ್ಲು ಅವ್ರು ನೋಡ್ಬೇಕಾದ್ರೆ ಯಾವತ್ತೂ ಅವರು ವೀಕ್ ಅಂತ ಅನ್ಸ್ಕೊಳ್ಳಿಲ್ಲ. ಐ ಥಿಂಕ್ ನಿಜವಾದ ಲಾಸೇನೆ. ಅವರು ಏಜ್ ಆಗಿದೆ ಅಂತ ಹೇಳ್ಬೋದು, ಆದ್ರೂ ವಯಸ್ಸು ಮುಖ್ಯ ಅಲ್ಲ, ವ್ಯಕ್ತಿತ್ವ ಮುಖ್ಯ. ಅವ್ರ ವ್ಯಕ್ತಿತ್ವ ಅಂತ ಶಿವಣ್ಣ, ಇದು ಅಪ್ಪು ಅವ್ರ ಜೊತೆನೂ ಆ್ಯಕ್ಟ್ ಮಾಡಿದ್ದಾರೆ, ಅಣ್ಣವ್ರ ಜೊತೆನೂ ಆ್ಯಕ್ಟ್ ಮಾಡಿದ್ದಾರೆ. ಕಣ್ಣಿಗೆ ಕಾಣುವ ದೇವರು ಅಂದರೆ ತಾಯಿ ತಾನೆ ಅನ್ನೋದು ಅವರಿಗೆ ಸೀಮಿತ. ಅದು ಅವರನ್ನೇ ನೋಡಿದಾಗ ನಮಗೆ ನಿಜವಾಗ್ಲೂ ಆ ಫೀಲ್ ಬರುತ್ತೆ. ಕನ್ನಡ ಚಿತ್ರರಂಗಕ್ಕೆ ತಾಯಿ ಆಗಿದ್ರು. ಸೊ ಅಪ್ಪು ಜೊತೆಗಿನ ಒಂದು ಒಡನಾಟ, ಸೊ ಆ್ಯಕ್ಟ್ ಮಾಡಿದ್ದು, ಅದ್ರ ಬಗ್ಗೆ ನಟ ಸಾರ್ವಭೌಮ ಯಾರಿವನ್ನು ನೋಡಿದಾಗ ಯಾವಾಗ ನಮಗೆ ಆ ಸಾಂಗ್ಗೆ ತುಂಬ ಪಾಪ್ಯುಲರ್ ಅನಿಸುತ್ತೆ. ತುಂಬಾ ಒಂದು ನೋವು ಕೊಡುತ್ತೆ. ಅಂದರೆ ಅದರಲ್ಲಿ ಆ ಬಾಂಡೇಜ್ ಇರ್ಬೋದು, ಅಪ್ಪುದು ಸರೋಜಾದೇವಿ ಬಾಂಡೇಜ್ ಇರ್ಬೋದು. ಅದೇ ರೀತಿ ಅಪ್ಪಾಜಿ ಜೊತೆ ಬಂದಾಗ ನನಗೆ ಯಾವಾಗಲೂ ಆ ಸಾಂಗ್ ಒಂದು ಜ್ಞಾಪಕ ಬರ್ತೇನೆ, ನಾನೇ ಭಾಗ್ಯವಂತ. ಅದು ಯಾವತ್ತೂ ಇಬ್ಬರು ಅವ್ರ ಪೇರ್ ನೋಡಿದ್ರೆ. ಆಮೇಲೆ ಬಬ್ರುವಾ ಅನ್ನೋದೊಂದು ಆಡಿರ್ಬೋದು, ಇವತ್ತು ಮೈ ರೋಮಾಂಚನ ಆಗುತ್ತೆ. ಆಮೇಲೆ ಆ ಥರ ಒಂದು ಪರ್ಫಾರ್ಮೆನ್ಸ್ ಆಗಲಿ, ಕಿತ್ತೂರಾಣಿ ಚೆನ್ನಮ್ಮ ಮಾಡಿರೋ ರೀತಿ ಇರ್ಬೋದು. ಐ ಥಿಂಕ್ ಶಿ ವಾಸ್ ಸ್ಪ್ಲೆಂಡೆಡ್. ತಮಿಳ್ ಸಿನಿಮಾ ನೋಡಿ, ಯಾವುದೇ ಸಿನಿಮಾ ನೋಡಿ ಅವ್ರ ನೋಟ ಚೆನ್ನಾಗಿತ್ತು. ಆಮೇಲೆ ಎಷ್ಟು ಸೂಪರ್ ಸ್ಟಾರ್ ಜೊತೆ ಮಾಡಿದ್ದಾರೆ. ಶಿವಾಜಿ ಗಣೇಶನ್ ಅವರು, MGR ಜೊತೆ, NT ರಾಮರಾವ್ ಜೊತೆ, ನಾಗೇಶ್ವರ ಅವ್ರ ಜೊತೆ ಆಮೇಲೆ ಸಾಕಷ್ಟು ದೊಡ್ಡದು. ಐ ಥಿಂಕ್ ಶಿ ಈಸ್ ಎ ಗ್ರೇಟ್ ಲೇಡಿ. ನಮ್ಗೆ ಅನ್ಸುತ್ತೆ, ನಮ್ಗೆ ನೋವಾಗೋದು ಒಂದೇ ಒಂದು, ನಮ್ಮ ಫ್ಯಾಮಿಲಿ ಮೆಂಬರ್ ಯಾರೋ ಹೋಗ್ಬಿಟ್ರು ಅಂತ ಅನಿಸುತ್ತೆ. ಕೊನೆಯದಾಗಿ ನೀವು ಯಾವಾಗ ಮಾತಾಡಿದ್ದು? ಇವಾಗಲೂ ಪೂರ್ಣಿಮಾ ಅದೇ ಹೇಳ್ತಿದ್ವಿ, ನನ್ನ ಜೊತೆ ಮಾತಾಡಬೇಕು ಅಂತ ತುಂಬ ಪ್ರಯತ್ನ ಪಟ್ರಂತೆ. ಅದೇನೂ ಆಗಲೇ ಇಲ್ಲ. ನಾನು ಆಪ್ರೇಷನ್ ಹೋಗೋಕ್ಕೂ ಮುಂಚೆ ತುಂಬಾ ಮೀಟ್ ಮಾಡಬೇಕು, ನಾನು ಹೋಗ್ತಾ ಇದ್ದಾನೆ, ಶಿವಣ್ಣ ಅವನು ಹೋಗ್ತಾ ಇದ್ದಾನೆ, ಒಂದ್ಸತಿ ನೋಡಬೇಕು ಅಂತ. ಕೊನೆಗೆ ನಾನು ಮೀಟ್ ಮಾಡೋಕ್ಕೆ ಆಗಿಲ್ಲ ಪಾಪ. ನೋವು ಯಾವತ್ತೂ ನಾನು ಉಳ್ಕೊಂಡಿರುತ್ತೆ.
ಬಟ್ ಬೆಳಗ್ಗೆ ಗೊತ್ತಾದ ನಮ್ಗೆ ಒಂದು 5 ನಿಮಿಷ ಏನು ಮಾತಾಡ್ಬೇಕಂತ ಗೊತ್ತಾಗಿಲ್ಲ. ಒಂಥರ ಅವ್ರ ಮರೆಯೋಕ್ಕಾಗದಿರೋ ಮುಖ ಯಾವಾಗಲೂ ಅಷ್ಟೇ. ಅವ್ರ ವ್ಯಕ್ತಿತ್ವ, ಅವರ ಒಂದು ಫಿಲ್ಮ್ ಇಂಡಸ್ಟ್ರಿಗೆ ಒಂದು ಕೊಡುಗೆ ಇರ್ಬೋದು, ಎವ್ರಿಥಿಂಗ್. ಇಂಡಿಯನ್ ಸಿನಿಮಾ ಇಂಡಸ್ಟ್ರಿಗೆ ಒಂದು ಬಿಗ್ ಅಸೆಟ್. ಒಂದು ಸ್ವಲ್ಪನೂ ಹಮ್ಮು ಬಿಮ್ಮು ಎಲ್ಲ ಇರಲಿಲ್ಲ ಶಿವಣ್ಣ. ಯಾವಾಗಲೂ ಅವ್ರು ಮಾತಾಡೋ ರೀತಿ ಇರ್ಬೋದು, ಆ ಪ್ರೀತಿ ಇರ್ಬೋದು, ತುಂಬಾನೇ. ನೋಡಿದ್ರಲ್ಲ, ಇದಿಷ್ಟು ಶಿವಣ್ಣ ಅವರ ಮಾತು. ಸರೋಜಾ ದೇವಿ ಅವ್ರನ್ನ ಕಳೆದುಕೊಂಡು ತುಂಬಾನೇ ನೋವಾಗಿದೆ, ದುಃಖ ಆಗಿದೆ. ನಮ್ಮ ಫ್ಯಾಮಿಲಿಗಂತೂ ತುಂಬಾ ಆತ್ಮೀಯರು ಅನ್ನೋ ಒಂದು ಮಾತನ್ನ ಅವ್ರು ಹೇಳ್ತಿರೋಂಥದ್ದು. ಕ್ಯಾಮ್ರಾ ಪರ್ಸನ್ ವಿಷ್ಣು ಜೊತೆ ಮಂಗಳ ರಾಜಗೋಪಾಲ್, ಟಿವಿ9 ಬೆಂಗಳೂರು. ಮೇಡಮ್, ಸರೋಜಾ ದೇವಿ ಮೇಡಮ್ನ ಇನ್ಯಾವತ್ತೂ ನೀವು ನೋಡೋದಕ್ಕಾಗಲ್ಲ. ಸೊ ಎಷ್ಟು ದುಃಖ ಇದೆ ಅವರ ಒಂದು ಅಗಲಿಕೆ. ಜೊತೆಗೆ ಅವ್ರ ಜೊತೆ ಕಳೆದಂತಹ ಅತ್ಯಮೂಲ್ಯ ಕ್ಷಣಗಳ ಬಗ್ಗೆ ಹೇಳೋದಾದ್ರೆ, ನಾನು ಅವ್ರು ನಿಜವಾಗ್ಲೂ ನನ್ನ ತಾಯಿಯಾಗೆ ಇಲ್ಲಾಂದರೆ ಏನಂದರೆ ಶೀಸ್ ಮೈ ದಿ ಬೆಸ್ಟ್ ಫ್ರೆಂಡ್. ಯಾಕಂದರೆ ಹಂಗೆ ಮಾತಾಡೋರು ಅವರು ಒಂದು ವಯಸ್ಸಾಗಿದೆ ಇಲ್ಲ ಒಂದು ದೊಡ್ಡವರು, ಆದರೆ ಒಂದು ಫ್ರೆಂಡಾಗಿ ಏನೋ ತುಂಬ ವರ್ಷಗಳಿಂದ ಅವ್ರ ಜೊತೆಲೇ ಇದ್ಕೊಂಡು ಇರೋವಂಥ ಒಂದು ಫ್ರೆಂಡಾಗಿ ಮಾತಾಡೋರು. ಶಿ ಈಸ್ ಟು ಲವ್ ಮಿ ಸೋ ಮಚ್. ನನ್ನ ಅನ್ಕೊಂಡ್ರೆ ಅವ್ರು ತುಂಬ ಇಷ್ಟ, ಅದು ನನ್ನ ಅದೃಷ್ಟ. ಆಮೇಲೆ ಅವ್ರ ಜೊತೆಲಿ ಸ್ಕ್ರೀನ್ ಶೇರ್ ಮಾಡಿರೋದು. ಆ ದಿವಸಗಳಾದರೆ ನಾನು ಆ ಶೂಟಿಂಗ್ ಟೈಮಲ್ಲಿ ಅವರು ಬೇರೆ ಎಲ್ಲಿನೂ ಊಟ ಮಾಡಲ್ಲ, ಏನೂ ಯಾರು ಕಾಫಿ ಟೀ ಏನೂ ಇದು ಮಾಡಲ್ಲ. ಅಂಥವ್ರು ಏನಂತ ಹೇಳಿದರೆ, ಅವರು ಬಂದು ಶೀ ಈಸ್ ಟು ಬ್ರಿಂಗ್ ಫಾರ್ ಮೀ ಆಲ್ಸೋ, ನನಗೂ ಊಟ ತರೋರು. ಆಮೇಲೆ ಕೇಳೋ ನಿನ್ಗೇನು ತಿಂತೀಯ, ನಿನ್ಗೇನು ಇಷ್ಟ ಇರೋ ಅವ್ರು ಮಾಡಿಕೊಂಡು ಅವ್ರು ಹೇಳ್ಬಿಟ್ಟು ಎಷ್ಟು ನೆನಪಿಟ್ಕೊಂಡು ಶೀ ಈಸ್ ಟು ಬ್ರಿಂಗ್. ಆಮೇಲೆ ಜೊತೆಲೇ ಇರಬೇಕು, ಜೊತೆಲಿ ಕಾಫಿ ಏನು ಪ್ರತಿಯೊಂದು ಕೈ ಹಿಂಗೆ ಹಿಡ್ಕೊಂಡು ಕೂತವರು. ಯಾವಾಗ ನೋಡಿದ್ರು ಏನೋ ಅದು ಏನೋ ಗೊತ್ತಿಲ್ಲ, ಯಾರು ಬಂದರು ಏನೇ ಮಾಡಿದ್ರು ನನ್ನ ಬಗ್ಗೆ ಮಾತಾಡ್ತಾರೆ ನೋಡಿ, ಅದು ತುಂಬ ಖುಷಿ ಅನಿಸುತ್ತೆ ನನಗೆ. ನಿಜವಾಗ್ಲೂ ಐ ಆಮ್ ಸೋ ಬ್ಲೆಸ್ಡ್ ಅಂಥವರು ನನ್ನ ಬಗ್ಗೆ ಮಾತಾಡೋದು. ಸೊ ಅಂಥದ್ದು ಶಿ ಸೋ ಕನ್ಸರ್ನ್. ಆಮೇಲೆ ನಾನು ಇನ್ನೊಂದೇನೆಂದರೆ ಅವ್ರಿಗೆ ತುಂಬ ಖುಷಿ ಏನಂದರೆ ನಾನು ಗೌಡನ ಮದುವೆ ಆಗಿರೋದು. ಸೊ ನೀನು ಗೌಡ್ತಿ ಆಗಿದೆಯಾ ಅಂತ ಹೇಳೋದು. ಆಮೇಲೆ ಅದು ಅಲ್ಲಿಗೆ ಸ್ಟಾಪ್ ಇಲ್ಲ, ಕೂತ್ಕೊಂಡು ಗೌಡಾಸ್ ಹೆಂಗಿರ್ತಾರೆ, ಗೌಡಾಸ್ಗೆ ಏನು, ಅವ್ರು ಹೆಂಗಿರ್ತಾರೆ, ವಾಟ್ ಈಸ್ ದೇರ್ ಲೈಕ್ಸ್ ಡಿಸ್ಲೈಕ್ಸ್ ಎಲ್ಲ ಹೇಳೋದು. ಆಮೇಲೆ ಶಿ ಸೋ ಕನ್ಸರ್ನ್. ಅವ್ರು ತುಂಬ ಅಡ್ವೈಸ್ ಕೊಡೋರು. ಅಡ್ವೈಸ್ ಅಂದರೆ ಯಾವ ಥರ ಅಂತೇಳಿದರೆ, ಆ್ಯಸ್ ಎ ಹೆಲ್ತ್ ವೈಸ್ ಹೆಂಗಿರಬೇಕು ಒಂದು ಸ್ಟಾರ್ ಅಂದರೆ ಅದು. ಆಮೇಲೆ ನೀನು ಇಷ್ಟು ಸಿಂಪಲಾಗಿದ್ದರೆ ಹೆಂಗೆ, ಒಂದು ನೀನು ಆಚೆ ಬಂದರೆ ಹಂಗೆಲ್ಲ ತಿರುಗಿ ನೋಡ್ಬೇಕು ನಾನು ಒಂದು ಅಡ್ವೈಸ್ ಕೊಡೋದು. ಆಮೇಲೆ ಒಂದು ಫೈನಾನ್ಷಿಯಲಿ ಆಗಲಿ ಎವ್ರಿಥಿಂಗ್ ಶಿ ಸೋ ಕನ್ಸರ್ನ್. ಶಿ ಈಸ್ ಟು ಶೀಸ್ ಆಲ್ವೇಸ್ ಮೈ ಫೇವ್ರೆಟ್. ನಂಗೆ ನಿಜವಾಗ್ಲೂ ಇದು ಥ್ಯಾಂಕ್ಸ್ ಫಾರ್ ದ ಗಾಡ್. ನನಗೆ ಅವ್ರದ್ದು ತುಂಬ ಒಂದು ನೆನಪುಗಳು ನನ್ನ ಜೊತೆಲಿ ಇದೆ. ಸೊ ಐ ಆಮ್ ವೆರಿ ಗ್ರೇಟ್ಫುಲ್. ಮೇಡಮ್, ಅವರು 70s ಲೇಡಿ ಸೂಪರ್ ಸ್ಟಾರು, ನೀವು 80s 90s ಲೇಡಿ ಸೂಪರ್ ಸ್ಟಾರು. ಅದಕ್ಕೆ ತುಂಬ ಇಷ್ಟಪಡ್ತಾ ಇದ್ದಾರೆ. ಅಂದರೆ ಅವರು ಹೆಚ್ಚು ಮಹಿಳಾ ಪ್ರಧಾನ ಸಿನಿಮಾಗಳಲ್ಲೇ ಕಾಣಿಸ್ಕೊಂಡಿರೋದು, ನೀವು ಕೂಡ ಅಷ್ಟೇ. ಸೊ ಅದಕ್ಕೆ ನಿಮ್ಮನ್ನ ರೌಡಿ ಬೇಬಿ ಅಂತ ತುಂಬ ಇಷ್ಟಪಡ್ತಾ ಇದ್ದಾರೆ. ಇಲ್ಲ, ನಿಜವಾಗ್ಲು ಅವರು ಬಂದು ನನಗೆ ಪ್ರತಿಯೊಂದು ಅಲ್ಲಿ ಪಕ್ಕದಲ್ಲಿ ಕೂತ್ಕೊಂಡು ಎಲ್ರಿಗೂ ಹೇಳೋರು, ಇವಳ ಥರ ಕಣ್ಣು ಎಕ್ಸ್ಪ್ರೆಷನ್ಸು, ಇವಳ ಥರ ಆ ಚಮಕ್ ಮಾಡು. ನಾನು ಅಂದ್ಕೊಂಡು ನೀವು ಮಾಡ್ದಿರೋ ಅಂತ ಅಮ್ಮ ನಾನು ಮಾಡಿದ್ದೀನಿ, ವಾಟ್ ಶಿ ಈಸ್. ಸೊ ಇಲ್ಲ ನೀನು ಬಂದ್ಬಿಟ್ಟು ಆ ಒಂದು ಪಾತ್ರಕ್ಕೆ ಅಷ್ಟೊಂದು ಜೀವ ಕೊಡ್ತೀಯ ಅಂಥ ಮಾತುಗಳು ಅವ್ರ ಮುಂದೆ ಅವರ ಬಾಯಿಂದ ಕೇಳೋದು ಎಷ್ಟು ಅದೃಷ್ಟ ಮಾಡಿರ್ಬೇಕು ನಾನು. ಸೊ ಐ ವಾಸ್ ಶೀ ಈಸ್ ದ ರಿಯಲ್ ಬ್ಯೂಟಿ ಕ್ವೀನ್ ಆ್ಯಂಡ್ ಶೀ ಈಸ್ ದ ರಿಯಲ್ ಸ್ಟಾರ್. ಅದು ಯಾರೂ ನೊಬ್ಡಿ ಕ್ಯಾನ್ ಟೇಕ್ ಅವರ್ ಪ್ಲೇಸ್, ನೊಬ್ಡಿ ಕ್ಯಾನ್. ಅಯ್ಯೋ ಎಂತೆಂಥ ಪಿಕ್ಚರ್ಸ್ ಮಾಡಿದ್ದಾರೆ, ಎಂತೆಂಥ ಎಕ್ಸ್ಪ್ರೆಷನ್ಸು, ಶೀ ಈಸ್ ಟು ಗುಡ್. ನಿಮ್ಮ ಮಗಳು ಎಂಟ್ರಿ, ಸೊ ಅವ್ರು ಎಷ್ಟು ಖುಷಿ ಕೊಟ್ಟಿತ್ತು, ಏನು ಹೇಳಿದ್ರು? ಇಲ್ಲ, ಅವ್ರು ತುಂಬ ಖುಷಿಪಟ್ಟರು. ಅವರು ನೋಡಿದ ತಕ್ಷಣ ಅವರು ಹೇಳಿದರು ಶಿಸಾ ಕಾಟೇರ ಅಂತ. ನನಗೆ ಅದೇ ನನ್ನ ಮಗಳು ಅಲ್ಲೇ ಒಂದೇ ಜಂಪ್. ಅವ್ರು ಹೇಳಿದ್ರು ತುಂಬ ಮುದ್ದಾಗಿದ್ದಾಳೆ. ಆಮೇಲೆ ಬಂದು ಪಕ್ಕದಲ್ಲಿ ಕೂತ್ಕೊಂಡು ಹೆಂಗಿರಬೇಕು, ನಿಮ್ಮಮ್ಮ ಹೆಂಗಿದ್ರು, ನೀನು ಹೆಂಗಿರಬೇಕು, ನಿನ್ನ ಮುಂದೆ ಬಂದ್ಬಿಟ್ಟು ಯಾವ ಥರ ನೀನು ಕಾಣಬೇಕು, ಆ ಒಂದು ಸ್ಟಾರ್ ಹೆಂಗಿರಬೇಕು, ಆ ಲುಕ್ಸ್ ಹೆಂಗಿರಬೇಕು, ಆಮೇಲೆ ಟೈಮಿಂಗ್ ಸೆನ್ಸು, ಡಿಸಿಪ್ಲಿನು, ಶಿ ಈಸ್ ಟು ಗುಡ್. ನಿಜವಾಗ್ಲೂ ಹೇಳಬೇಕು ಅಂದರೆ ಅಷ್ಟೊಂದು ನನ್ನ ಮಗಳು ಹೇಳುವಾಗ ನನ್ನ ಪಕ್ಕದಲ್ಲಿ ಹೆಂಗೆ ಅನಿಸ್ತಂದರೆ ಮೈಯೆಲ್ಲ ಜುಮ್ ಅನ್ಸುತ್ತೆ. ಬಿಕಾಸ್ ಇಟ್ಸ್ ಟು ಅಂಥ ಒಂದು ಲೆಜೆಂಡ್ರಿ ಸ್ಟಾರ್ ಇಸ್ ಟಾಕಿಂಗ್ ಟು ಮೈ ಡಾಟರ್ ಆ್ಯಂಡ್ ಟೆಲ್ಲಿಂಗ್ ಅನ್ನೋದು ನಾನು ತುಂಬ ಅದೃಷ್ಟ ಮಾಡ್ಕೊಂಡಿದ್ದೀನಿ. ಅಂಥ ಒಂದು ನನ್ನ ಅಮ್ಮಕ್ಕಿಂತ ನನ್ನ ದ ಬೆಸ್ಟ್ ಫ್ರೆಂಡ್, ದ ಬೆಸ್ಟ್ ಅಡ್ವೈಸರ್, ಬೆಸ್ಟ್ ವೆಲ್ವಿಷನ್ನ ನಾನು ಕಲ್ತ್ಕೊಂಡು ತುಂಬ. ಇಲ್ಲ, ಐ ಡೋಂಟ್ ವಾಂಟ್ ಟು ಥಿಂಕ್ ದಟ್ ಶೀಸ್ ನೋ ಮೋರ್, ಶೀಸ್ ದೇರ್. ಇನ್ನು ಮುಂದೆ ನಿಮ್ಮ ಲೇಡಿ ಗ್ಯಾಂಗ್ಸು ಅವ್ರನ್ನ ಮಿಸ್ ಮಾಡ್ಕೊಳ್ತಾರೆ ತುಂಬ. ಅಂದರೆ ಎಲ್ಲ ಒಟ್ಟಿಗೆ ಸೇರ್ತಾ ಇದ್ರಿ, ಪಾರ್ಟಿ ಮಾಡ್ತೀವಿ. ಹೌದು, ಅವ್ರ ಮುದ್ದು ಮಾತುಗಳು, ಅವ್ರ ಮುದ್ದು ವಾಯ್ಸು ಡೆಫಿನೆಟ್ಲಿ ವಿಲ್ ಬಿ ಮಿಸ್ಸಿಂಗ್. ಥ್ಯಾಂಕ್ ಯು. ನೋಡಿದ್ರಲ್ಲ, ಇದಿಷ್ಟು ನಟಿ ಮಾಲಾಶ್ರೀ ಅವರ ಮಾತು. ಕ್ಯಾಮ್ರಾ ಪರ್ಸನ್ ವಿಷ್ಣು ಜೊತೆ ಮಂಗಳ ರಾಜಗೋಪಾಲ್, ಟಿವಿ9 ಬೆಂಗಳೂರು.